ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶಾಂತಿ ನೆಲೆಸಲಿ. ಗುರುಗಳ ಆಶೀರ್ವಾದವೇ ಎಂದು ನಿಮ್ಮ ದಾರಿಗೆ ಬೆಳಕು. ಅದೇ ಇಂದಿನ ತಾರಾಬಲದ ಸೂಚನೆ. ಗುರುರಾಯರ ದಯೆ ಸದಾ ನಿಮ್ಮ ಜೊತೆ ಇರಲಿ. ಶ್ರೀ ರಾಘವೇಂದ್ರಾಯ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಕ್ಷ್ಮೀ ರಂಗನಾಥ್. ಶುಕ್ರವಾರ 16ನೇ ತಾರೀಕು ಅಂದ್ರೆ ಈ ಶುಕ್ರವಾರ ಮೂಲಾ ನಕ್ಷತ್ರ 16ನೇ ತಾರೀಕು ಜನವರಿ 16 ಮೂಲಾ ನಕ್ಷತ್ರವಿದ್ದು ಅಹೋರಾತ್ರಿ ಇರುತ್ತೆ. ಶನಿವಾರ ಬೆಳಿಗ್ಗೆ 8 ಗಂಟೆ 11 ನಿಮಿಷದವರೆಗೆ ಮೂಲಾ ನಕ್ಷತ್ರವಿದ್ದು ನಂತರ ಪೂರ್ವಾಷಾಢ ನಕ್ಷತ್ರ ಪ್ರಾರಂಭವಾಗುತ್ತೆ. ಈ ಮೂಲಾ ನಕ್ಷತ್ರದ ಒಂದು ವಿಶೇಷ ಸೂಚನೆ ಏನಂದ್ರೆ, ಮೂಲಾ ನಕ್ಷತ್ರದ ಅಧಿಪತಿ ಕೇತು. ಶುಕ್ರವಾರ ಅಂದ್ರೆ 16ನೇ ತಾರೀಕು ಜನವರಿ ಕೇತುವಿನ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಗಣಪತಿ ಆರಾಧನೆಯನ್ನ ಮಾಡುವುದು ಬಹಳ ಮುಖ್ಯವಾಗಿರುತ್ತೆ. ಈಗ ನಾವು 16ನೇ ತಾರೀಕು ಶುಕ್ರವಾರ ಶುಭ ತಾರಾ ಬಲದ ನಕ್ಷತ್ರಗಳು ಯಾವ್ಯಾವ್ದಿದೆ, ರಾಶಿಗಳು ಯಾವುದು ಎಂಬುದನ್ನ ಮೂಲಾ ನಕ್ಷತ್ರದ ಆಧಾರದ ಮೇಲೆ ನಾವು ನೋಡೋದಾದ್ರೆ, ಮೊದಲಿಗೆ ಸಂಪತ್ತಾರೆ. ಸಂಪತ್ತಾರೆ ಸಿಂಹ ರಾಶಿಯವರಿಗೆ ಶುಕ್ರವಾರ 16ನೇ ತಾರೀಕು ಸಿಂಹ ರಾಶಿಯವರಿಗೆ ಸಂಪತ್ತಾರೆ ಇದ್ದು ಮಕ, ಪುಬ್ಬ, ಉತ್ತರ ನಕ್ಷತ್ರದ ಮೊದಲನೇ ಪಾದ ಈ 3 ನಕ್ಷತ್ರದವರಿಗೆ ನಾಳೆ ಹಣಕಾಸು ಸುಧಾರಣೆ ಆಗುವಂತಹ ಲಕ್ಷಣ ಇದೆ. ಲಾಭದ ಅವಕಾಶಗಳು ಹೆಚ್ಚು ಸಿಗುತ್ತೆ. ಮತ್ತೆ ಅತ್ಯಂತ ಶುಭ ಸುದ್ದಿಯನ್ನ ಈ ಸಿಂಹ ರಾಶಿಯವರು ಕೇಳುವಂತಹ ಸೂಚನೆ ಇದೆ. ನಿಮಗೆ ಸಂಪತ್ತಾರೆ ಬಲ ಇರೋದ್ರಿಂದ ಆರ್ಥಿಕ ಲಾಭದ ಸಂಕೇತಗಳಿದೆ. ಈ ರಾಶಿಯವರಿಗೆ ಈ ಮೂಲಾ ನಕ್ಷತ್ರವು ಹೊಸ ಆದಾಯದ ಮೂಲಗಳನ್ನ ಸೃಷ್ಟಿಸಬಹುದು. ನಾಳೆ ಯಾರು ಸಿಂಹ ರಾಶಿಯವರಿದ್ದೀರಾ ಅವರಿಗೆ ಹೊಸ ಆದಾಯದ ಮೂಲಗಳು ಹುಡುಕಿಕೊಂಡು ಬರಬಹುದು. ಅದೇ ರೀತಿ ಈ ಸಿಂಹ ರಾಶಿಯವರು ನಾಳೆ ಕಚೇರಿಯಲ್ಲಿ, ನೀವು ಕೆಲಸ ಮಾಡುವಂತಹ ಆಫೀಸ್ನಲ್ಲಿ ನೀವು ಮಾಡುವಂತ ಕೆಲಸಕ್ಕೆ ಒಳ್ಳೆ ವಿಶೇಷ ಮನ್ನಣೆ ಸಿಗಲಿದೆ. ಮತ್ತೆ ಯಾರಾದ್ರೂ ವ್ಯಾಪಾರಸ್ಥರಿದ್ರೆ ಈ ಸಿಂಹ ರಾಶಿಯವರು ಅವರು ಏನಾದ್ರೂ ಹೊಸದಾಗಿ ಹೂಡಿಕೆಯನ್ನ ಮಾಡೋದಾದ್ರೆ ಅವರಿಗೆ ಹೆಚ್ಚು ಲಾಭವಾಗುವಂತಹ ದಿನ ನಾಳೆ ಇದೆ. ಯಾಕೆಂದ್ರೆ ಸಂಪತ್ತಾರೆ ಧನಲಾಭದ ಸೂಚನೆ ಇರೋದ್ರಿಂದ. ಹಾಗೇನೆ ನಾವು ಮುಂದಿನ ನಕ್ಷತ್ರ ಕ್ಷೇಮತಾರೆ. ಕ್ಷೇಮತಾರೆ ಬಂದು ಸುಖ ಮತ್ತೆ ಶಾಂತಿಯನ್ನ ಸೂಚಿಸುವುದರಿಂದ ನಾಳೆ ಮಿಥುನ ರಾಶಿಯವರಿಗೆ, ಮಿಥುನ ರಾಶಿಯವರು ಯಾರಿದ್ದೀರಾ ಮೃಗಶಿರ 3, 4ನೇ ಪಾದ, ಆರಿದ್ರ ನಕ್ಷತ್ರ ಮತ್ತೆ ಪುನರ್ವಾಸು 1, 2, 3 ಈ ಮೂರು ನಕ್ಷತ್ರಗಳು ಮಿಥುನ ರಾಶಿಗೆ ಸೇರೋದ್ರಿಂದ ಈ ರಾಶಿಯವರಿಗೆ ನಾಳೆ ಕ್ಷೇಮತಾರೆ ಬಲವಿದೆ. ಇದರಿಂದ ಫಲ ಏನಂದ್ರೆ ಮನಸ್ಸಿಗೆ ನೆಮ್ಮದಿ, ಕ್ಷೇಮ, ಕುಟುಂಬದಲ್ಲಿ ಸೌಹಾರ್ದತೆ, ಸುಖ ಸಂತೋಷ. ಮತ್ತೆ ಮೂಲಾ ನಕ್ಷತ್ರದ ಪ್ರಭಾವದಿಂದ ಈ ಮಿಥುನ ರಾಶಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಯಾರಾದ್ರೂ ಅನಾರೋಗ್ಯದಿಂದ ನರಳ್ತಾ ಇದ್ರೆ ನಾಳೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಆರಿದ್ರ ನಕ್ಷತ್ರದವರಿಗೆ ನಾಳೆ ನೆಮ್ಮದಿಯ ವಾತಾವರಣ ಇರುತ್ತೆ. ಯಾರು ಆರಿದ್ರ ನಕ್ಷತ್ರದವರಿದ್ದೀರಾ ಅವರಿಗೆ ನೆಮ್ಮದಿಯ ವಾತಾವರಣ ಇರುತ್ತೆ. ಅದೇ ರೀತಿ ಈ 3 ನಕ್ಷತ್ರದ ಮಿಥುನ ರಾಶಿಯವರು ಕುಟುಂಬದವರೊಂದಿಗೆ ಪ್ರವಾಸ ಅಥವಾ ಔತಣಕೂಟದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ನಾಳೆ ಯಾವ್ದಾದ್ರು ಸ್ನೇಹಿತರ ಜೊತೆ ಅಥವಾ ನೆಂಟರಿಷ್ಟರ ಜೊತೆ ಪ್ರವಾಸ ಹೋಗುವಂತಹ ಒಂದು ಸೂಚನೆ ಇದೆ. ಅಥವಾ ಅವರ ಮನೆಯಲ್ಲಿ ಅಥವಾ ಅವ್ರ ಜೊತೆನಲ್ಲಿ ಔತಣಕೂಟದಲ್ಲಿ ಭಾಗವಹಿಸುವಂತಹ ಸೂಚನೆ ಈ ಮಿಥುನ ರಾಶಿಯವರಿಗೆ ನಾಳೆ ಇದೆ. ಅದೇ ರೀತಿ ಮುಂದಿನ ತಾರೆ ಸಾಧನ ತಾರೆ. ಸಾಧನ ತಾರೆ ಅಂದ್ರೆ ಕಾರ್ಯಸಿದ್ಧಿಯ ದಿನ. ಈ ಮೇಷರಾಶಿಯವರು ಯಾರಿದ್ದೀರಾ ಅಂದ್ರೆ ಅಶ್ವಿನಿ, ಭರಣಿ, ಕೃತಿಕ ಮೊದಲನೇ ನಕ್ಷತ್ರ ಈ 3 ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ನಾಳೆ ಈ ಮೂಲಾ ನಕ್ಷತ್ರವು ಸಾಧಕ ತಾರೆ ಆಗುತ್ತೆ. ಸಾಧಕ ತಾರೆ ಅಂದ್ರೆ ಆರಂಭಿಸಿದ ಕೆಲಸದಲ್ಲಿ ಯಶಸ್ಸು. ಮೇಷರಾಶಿಯವರು ಯಾರಿದ್ದೀರಾ ಅವರಿಗೆ ಇವರು ಆರಂಭಿಸುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಕಾರ್ಯಸಿದ್ಧಿ ಇದೆ ನಾಳೆ. ಮತ್ತೆ ಆತ್ಮವಿಶ್ವಾಸ ಹೆಚ್ಚಳವಾಗುವಂತಹ ಸೂಚನೆ ನಾಳೆ ಈ ಮೇಷರಾಶಿಯವರಿಗೆ ಸಿಗ್ತಾ ಇದೆ. ಮತ್ತೆ ಅದರಲ್ಲೂ ಮುಖ್ಯವಾಗಿ ಈ ಅಶ್ವಿನಿ ನಕ್ಷತ್ರದವರು ಯಾರಿದ್ದೀರಾ ಅವರಿಗೆ ಕಾರ್ಯಸಿದ್ಧಿಯ ಯೋಗ ಇದೆ ನಾಳೆ ಸಾಧನ ತಾರೆ ಇರೋದ್ರಿಂದ ಅಶ್ವಿನಿ ನಕ್ಷತ್ರದವರಿಗೆ ಕಾರ್ಯಸಿದ್ಧಿಯ ಯೋಗ ಇದೆ.
ಅದೇ ರೀತಿ ಭರಣಿ ಮತ್ತೆ ಕೃತಿಕಾ ನಕ್ಷತ್ರದವರಿಗೆ ಧೈರ್ಯ ಮತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಾಳೆ. ಮತ್ತೆ ಈ ಮೂರು ನಕ್ಷತ್ರದವರು ಅದರಲ್ಲೂ ಮೇಷರಾಶಿಯವರು ದೀರ್ಘಕಾಲದ ಯೋಜನೆಗಳನ್ನ ದಾರಿಗೆ ತರಲು ಇದು ಅತ್ಯುತ್ತಮ ದಿನ ಆಗಿದೆ. ಯಾರಾದ್ರೂ ಮೇಷರಾಶಿಯವರು ಏನಾದ್ರೂ ಯೋಜನೆಗಳನ್ನ ಹಾಕೊಂಡಿದ್ರೆ ಅಂತಹ ದೀರ್ಘಕಾಲದ ಯೋಜನೆಗಳನ್ನ ಜಾರಿಗೆ ತಂದ್ರೆ ನಾಳೆ ಅತ್ಯುತ್ತಮ ಲಾಭ ಸಿಗುತ್ತೆ. ಮತ್ತೆ ಆ ದೀರ್ಘಕಾಲದ ಯೋಜನೆಗಳನ್ನ ಜಾರಿಗೆ ತರಲು ನಾಳೆ ಅತ್ಯುತ್ತಮ ದಿನ ಆಗಿದೆ. ಅದೇ ರೀತಿ ಮುಂದಿನ ತಾರೆ ಮಿತ್ರ ತಾರೆ. ಮಿತ್ರ ತಾರೆ ಅಂದ್ರೆ ಸಹಕಾರದ ಬೆಂಬಲ. ಕುಂಭರಾಶಿಯವರಿಗೆ ನಾಳೆ ತಾರಾಬಲ 16ನೇ ತಾರೀಕು ಕುಂಭರಾಶಿಯವರಿಗೆ ಮಿತ್ರ ತಾರೆ ಇದ್ದು ಯಾರು ಧನಿಷ್ಠ 3-4ನೇ ಪಾದ ಮತ್ತೆ ಶತಭಿಷ ಹಾಗೇನೆ ಪೂರ್ವಭಾದ್ರ 1, 2, 3 ಈ 3 ಪಾದದಲ್ಲಿ ಒಟ್ಟು ಧನಿಷ್ಠ ಶತಭಿಷ ಪೂರ್ವಭಾದ ಈ 3 ನಕ್ಷತ್ರದವರು ಹುಟ್ಟಿದವರು ಕುಂಭರಾಶಿಗೆ ಬರಲಿದ್ದು ಕುಂಭರಾಶಿಯವರಿಗೆ ನಾಳೆ ಮಿತ್ರತಾರಿಯ ಯೋಗವಿದ್ದು ಸ್ನೇಹಿತರ ಸಹಾಯ ಸಿಗುತ್ತೆ, ಸಹಕಾರ ಸಿಗುತ್ತೆ, ನೆಮ್ಮದಿ, ಉತ್ತಮ ಸಂಪರ್ಕಗಳು. ಅಂದ್ರೆ ಈ ರಾಶಿಯವರಿಗೆ ನಾಳೆ ಈ ಯಾರು ಕುಂಭರಾಶಿಯವರಿದ್ದೀರಾ ಅವರು ಹಳೆಯ ಸ್ನೇಹಿತರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ ನಾಳೆ. ಮತ್ತೆ ಕೆಲಸದ ವಿಚಾರದಲ್ಲಿ ಉತ್ತಮ ಸಹಕಾರ ಸಿಕ್ಕರೂ ನಾಳೆ ನಿಮಗೆ ಕೆಲಸದ ವಿಚಾರದಲ್ಲಿ ಉತ್ತಮ ಸಹಕಾರ ಸಿಕ್ಕರೂ ಕೂಡ ಧನಸ್ಸು ರಾಶಿಯಲ್ಲಿರುವಂತಹ ಚಂದ್ರನ ಪ್ರಭಾವದಿಂದ ಕೆಲವು ಕೆಲಸಗಳು ನಿಧಾನಗತಿಯಲ್ಲಿ ವಿಳಂಬ ಆಗುವಂತಹ ಸಾಧ್ಯತೆ ನಾಳೆ ಇದೆ. ಈ ಕುಂಭರಾಶಿಯವರು ಅಂದ್ರೆ ಇವರಿಗೆ ಕೆಲಸದಲ್ಲಿ ಒಳ್ಳೆ ಸಹಕಾರ ಸಿಕ್ಕರೂ ಕೂಡ ಧನುರ್ ರಾಶಿಯಲ್ಲಿ ಚಂದ್ರ ಇರೋದ್ರಿಂದ ಇವರು ಮಾಡುವಂತಹ ಕೆಲಸಗಳು ನಿಧಾನವಾಗಬಹುದು ಅಥವಾ ವಿಳಂಬ ಧೋರಣೆಯನ್ನ ಅನುಸರಿಸಬಹುದು ನಾಳೆ. ಅದೇ ರೀತಿ ಮುಂದಿನ ತಾರೆ ಪರಮ ಮಿತ್ರ ತಾರೆ. ಪರಮ ಮಿತ್ರ ತಾರೆ ಅಂದ್ರೆ ಅತ್ಯಂತ ಶುಭ ಫಲ. ನಾಳೆ ತುಲಾ ರಾಶಿಯವರು ಯಾರಿದ್ದೀರಾ ಚಿತ್ತಾ ನಕ್ಷತ್ರ 3-4 ಸ್ವಾತಿ ಅದೇ ರೀತಿ ವಿಶಾಖ 1, 2 ಮತ್ತೆ 3 ವಿಶಾಖ ನಕ್ಷತ್ರದ 3 ಪಾದ 1, 2, 3 ಚಿತ್ತಾ ನಕ್ಷತ್ರದ 3-4ನೇ ಪಾದ ಅದೇ ರೀತಿ ಸ್ವಾತಿ ಈ 3 ನಕ್ಷತ್ರದಲ್ಲಿ ಜನಿಸಿದವರು ತುಲಾ ರಾಶಿಗೆ ಬರಲಿದ್ದು ತುಲಾ ರಾಶಿಯವರಿಗೆ ನಾಳೆ ಅತ್ಯಂತ ಶುಭ ಫಲ ಇರೋದ್ರಿಂದ ದಿನವಿಡೀ ಇವರಿಗೆ ಶುಭ ಶಕ್ತಿ ಇರುತ್ತೆ. ಅತ್ಯಂತ ಶುಭವನ್ನ ಇವರು ಅನುಭವಿಸ್ತಾರೆ. ನಾಳೆ ಭಾಗ್ಯೋದಯದ ಸಂಕೇತ ತೋರಿಸ್ತಾ ಇದೆ. ಇವರು ಮಾಡುವಂತಹ ಕಾರ್ಯದಲ್ಲಿ ಜಯ ಉಂಟಾಗುತ್ತೆ. ಮೂಲ ನಕ್ಷತ್ರ ಇವರಿಗೆ ಅತಿ ಮಿತ್ರ ತಾರೆ ಆಗಿರೋದ್ರಿಂದ ತುಲಾ ರಾಶಿಯವರಿಗೆ ಅಪರಿಚಿತರಿಂದಲೂ ಸಹಾಯ ದೊರೆಯಲಿದೆ. ನಾಳೆ ನಿಮ್ಗೆ ಸ್ನೇಹಿತರಲ್ಲ, ನೆಂಟರಿಷ್ಟರಲ್ಲ, ಬೇರೆ ಯಾರೋ ಅವ್ರಿಗೆ ಪರಿಚಯನೇ ಇರಲ್ಲ ಅಂತವ್ರಿಂದ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ದೊರೆಯುವ ಸೂಚನೆ ಇದೆ. ಮತ್ತೆ ಸಾಮಾಜಿಕವಾಗಿ ಸೋಷಿಯಲ್ ಆಗಿ ನಿಮ್ಗೆ ಗೌರವ ಹೆಚ್ಚುವ ದಿನ ಇದೆ ನಾಳೆ. ಯಾರು ತುಲಾ ರಾಶಿಯವರು ಇದ್ದೀರಾ ಅವರಿಗೆ ನಾಳೆ ಗೌರವ ಹೆಚ್ಚಾಗುತ್ತೆ. ಮತ್ತೆ ಹೊಸ ಬಾಂಧವ್ಯಗಳು ಏರ್ಪಡಬಹುದು. ಅಂದ್ರೆ ಹೊಸ ಬಾಂಧವ್ಯ ಅಂದ್ರೆ ಯಾರಾದ್ರೂ ಹೊಸ ಸ್ನೇಹಿತರಾಗ್ಬೋದು ಅಥವಾ ಹೊಸ ಯಾವ್ದಾದ್ರು ಸಂಬಂಧ, ಮದುವೆ ಮಾಡುವಂತಹ ಸಂಬಂಧಗಳು ಕೂಡಿ ಬರ್ಬೋದು. ಈ ರೀತಿ ಇರೋದ್ರಿಂದ ನಾಳೆ ತುಲಾ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನ ನಾಳೆ ಅನುಭವಿಸ್ತಾರೆ. ಅದೇ ರೀತಿ ನಾವು ಮುಂದಿನ ಭಾಗದಲ್ಲಿ ನಾವು ನಾಳೆ ಯಾರು ಎಚ್ಚರಿಕೆ ವಹಿಸಬೇಕಾದ ನಕ್ಷತ್ರಗಳು ಅಂದ್ರೆ 16ನೇ ತಾರೀಕು ಶುಕ್ರವಾರ ಯಾವ ರಾಶಿಗಳು ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ನೋಡುವುದಾದರೆ ಮೊದಲಿಗೆ ಜನ್ಮತಾರೆ ಅಂದ್ರೆ ಧನುರ್ ರಾಶಿಯವರಿಗೆ ನಾಳೆ ಜನ್ಮತಾರೆ ಇದ್ದು ಈ ಧನುರ್ ರಾಶಿಯವರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಯಾರ್ಯಾರು ಮೂಲ, ಪೂರ್ವಾಷಾಢ ಅದೇ ರೀತಿ ಉತ್ತರಾಷಾಢ ಮೊದಲನೇ ಪಾದದಲ್ಲಿ ಯಾರು ಜನಿಸಿದ್ದೀರಾ ಅವರು ನಾಳೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಬೇಕು. ದೇಹದ ದಣಿವಾಗ್ಬಹುದು, ದೇಹಾಲಸ್ಯ ಉಂಟಾಗ್ಬಹುದು, ಅವರ ಮನಸ್ಸಿನಲ್ಲಿ ಅಶಾಂತಿ ಉಂಟಾಗುತ್ತೆ, ಮತ್ತೆ ಕೆಲಸದಲ್ಲಿ ಮಂದಗತಿ. ಯಾಕೆಂದ್ರೆ ಚಂದ್ರ ಜನ್ಮ ರಾಶಿಯಲ್ಲೇ ಇರೋದ್ರಿಂದ ಇವರು ಮಾಡುವಂತಹ ಕೆಲಸದಲ್ಲಿ ಮಂದಗತಿ ಇರುತ್ತೆ. ಮತ್ತೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಇವರು ಮಾಡುವಂತಹ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ಅಂದ್ರೆ ಇವರ ಮೇಲಧಿಕಾರಿಗಳು ಇವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ನಾಳೆ ಕೊಡ್ಬಹುದು. ಮತ್ತೆ ಕೆಲಸದ ವಿಷಯದಲ್ಲೂ ಕೂಡ ನಾಳೆ ಇವರು ಬಯಸ್ಕೊಳ್ಳುವಂತಹ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಹಾಗೇನೆ ಇವರು ದೈಹಿಕವಾಗಿ ತುಂಬಾ ದಣಿವು ಇರೋದ್ರಿಂದ ನಾಳೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಧನುರ್ ರಾಶಿಯವರು. ಮತ್ತೆ ಮುಂದಿನ ರಾಶಿ ಬಂದು ಕರ್ಕಾಟಕ ರಾಶಿ ವಿಪ್ಪತ್ತಾರೆ. ನಾಳೆ ಮೂಲ ನಕ್ಷತ್ರ ಇವರಿಗೆ ವಿಪ್ಪತ್ತಾರೆ ಆಗುವುದರಿಂದ ಯಾರ್ಯಾರಿಗೆ ಪುನರ್ವಾಸು 4ನೇ ಪಾದ, ಪುಷ್ಯ ಮತ್ತೆ ಅಶ್ಲೇಷ ಈ 3 ನಕ್ಷತ್ರದಲ್ಲಿ ಯಾರು ಜನಿಸಿದ್ದೀರಾ ಅವರಿಗೆ ನಾಳೆ ವಿಪ್ಪತ್ತಾರೆ ಇದೆ. ವಿಪ್ಪತ್ತಾರೆ ಅಂದ್ರೆ ಅಡೆತಡೆಗಳ ಸೂಚನೆ. ಅಂದ್ರೆ ಕೆಲಸಗಳಲ್ಲಿ ವಿಳಂಬ ಆಗ್ಬಹುದು, ಮತ್ತೆ
ಯಾವ್ದೋ ಒಂದ್ ರೀತಿ ಅಸಮಾಧಾನ ಎದುರಾಗುವಂತಹ ಸೂಚನೆ ಇದೆ. ಮತ್ತೆ ಇವರು ನಾಳೆ ಅನಗತ್ಯ ವಾಗ್ವಾದಗಳಿಂದ ದೂರವಿರಿ. ಅಂದ್ರೆ ವಿಪತ್ತಾರು ಇರೋದ್ರಿಂದ ವಾದ ವಿವಾದಗಳಲ್ಲಿ ಇವರು ಯಾವುದೇ ಕಾರಣಕ್ಕೂ ಭಾಗವಹಿಸಬಾರ್ದು. ಇವರು ಮಾಡುವಂತಹ ಕೆಲಸ ಸ್ಥಳದಲ್ಲಿ ಶತ್ರುಗಳ ಕಾಟ ನಾಳೆ ಜಾಸ್ತಿ ಆಗುತ್ತೆ. ಓಕೆ, ಸುಮ್ನೆ ಯಾರೋ ಕೆಲಸದ ವಿಷಯದಲ್ಲಿ ತುಂಬಾ ಕಾಟ ಕೊಡ್ಬೋದು. ಅದರಿಂದ ದಯವಿಟ್ಟು ನಾಳೆ ಹೆಚ್ಚು ಶಾಂತವಾಗಿರಲು ಪ್ರಯತ್ನಿಸಿ. ನಕಾರಾತ್ಮಕ ನೆಗೆಟಿವ್ ಯೋಚನೆಗಳನ್ನ ಬಿಟ್ಟು ನಾಳೆ ಆದಷ್ಟು ಮೌನವಾಗಿ ಶಾಂತವಾಗಿರಲು ಈ ಕರ್ಕಾಟಕ ರಾಶಿಯವರು ನಾಳೆ ಪ್ರಯತ್ನಿಸಬೇಕಾಗತ್ತೆ. ಅದೇ ರೀತಿ ವೃಶ್ಚಿಕ ರಾಶಿ. ನಾಳೆ ವೃಶ್ಚಿಕ ರಾಶಿಯಲ್ಲಿ ಯಾರು ಜನಿಸಿದ್ದೀರಾ, ವಿಶಾಖ 4ನೇ ಪಾದ, ಅನುರಾಧ, ಜ್ಯೇಷ್ಠ ಈ 3 ನಕ್ಷತ್ರದವರಿಗೆ ಪ್ರತ್ಯಕ್ತಾರೆ. ಪ್ರತ್ಯಕ್ತಾರೆ ಅಂದ್ರೆ ವಿರೋಧ. ನಾಳೆ ವಿರೋಧ ಆಗುವಂತಹ ಸಾಧ್ಯತೆ. ಮಾತಿನಲ್ಲಿ ಎಚ್ಚರ ಇರಬೇಕು. ಈ ವೃಶ್ಚಿಕ ರಾಶಿಯವರು ವಾದ ವಿವಾದದಿಂದ ದೂರವಿರಿ. ವೃಶ್ಚಿಕ ರಾಶಿಯವರು ನಾಳೆ ಯಾವುದೇ ರೀತಿಯ ವಾದ ವಿವಾದದಿಂದ ದೂರ ಇರಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ರಾಶಿಯ ಪಕ್ಕದಲ್ಲೇ ಚಂದ್ರ ಸಂಚಾರವಿರುವುದರಿಂದ, ಚಂದ್ರನ ಧನಸ್ಸು ರಾಶಿಯಲ್ಲಿರುವುದರಿಂದ ಮನಸ್ತಾಪಗಳು ಉಂಟಾಗಬಹುದು. ಆದಷ್ಟು ಈ ರಾಶಿಯವರು ಬಹಳ ಮುಖ್ಯವಾಗಿ ನಾಳೆ ಸಂಗಾತಿಯೊಂದಿಗೆ, ಗಂಡ ಹೆಂಡತಿಯೊಂದಿಗೆ ಸೌಮ್ಯವಾಗಿ ವರ್ತಿಸುವುದು ತುಂಬಾ ಒಳ್ಳೆಯದು. ಯಾರು ವೃಶ್ಚಿಕ ರಾಶಿಯವರಿದ್ದೀರಾ, ಹೆಂಡತಿ ಅಥವಾ ಗಂಡನೊಂದಿಗೆ ಅವರು ವರ್ತಿಸ್ಬೇಕಾದ್ರೆ ಸೌಮ್ಯವಾಗಿ ವರ್ತಿಸ್ಬೇಕು. ಅದೇ ರೀತಿ ತಮ್ಮ ಮೇಲಾಧಿಕಾರಿಗಳ ಜೊತೆ ವರ್ತಿಸ್ಬೇಕಾದ್ರೂ ಕೂಡ ತುಂಬಾ ಎಚ್ಚರಿಕೆಯಿಂದ ವರ್ತಿಸ್ಬೇಕು. ನಾಳೆ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಫಲ ಸಿಗಲು ವಿಳಂಬವಾಗುತ್ತೆ. ಕೆಲವೊಂದು ಟೈಮ್ ಸಿಗದೇನೆ ಇರ್ಬೋದು. ಇವರೆಷ್ಟೇ ಕಷ್ಟಪಟ್ರು ನಾಳೆ ಅದಕ್ಕೆ ತಕ್ಕಂತಹ ಫಲ ಸಿಗೋದಿಲ್ಲ ಈ ವೃಶ್ಚಿಕ ರಾಶಿಯವರಿಗೆ. ಅದೇ ರೀತಿ ಮುಂದಿನ ತಾರೆ ನೈದನ ತಾರೆ. ನೈದನ ತಾರೆ ಅಂದ್ರೆ ಕಷ್ಟದ ಸೂಚನೆ. ವೃಷಭ ರಾಶಿಯವರು ಯಾರಿದ್ದೀರಾ ಅವರಿಗೆ ನಾಳೆ ಕಷ್ಟದ ಸೂಚನೆ. ಕೃತಿಕಾ ನಕ್ಷತ್ರದ 2, 3, 4ನೇ ಪಾದ, ರೋಹಿಣಿ, ಮೃಗಶಿರ. ಮೃಗಶಿರ 1, 2 ಈ ಪದದಲ್ಲಿ ಯಾರು ಜನಿಸಿದಿರಾ ಅವರು ನಾಳೆ ನೈದನ ತಾರೆ ಇದೆ. ಅಂದ್ರೆ ವೃಷಭ ರಾಶಿಯವರು. ಈ ವೃಷಭ ರಾಶಿಯವರಿಗೆ ನಾಳೆ ಶುಕ್ರವಾರ ಅಂದ್ರೆ 14ನೇ ತಾರೀಕು ಕೆಲಸದಲ್ಲಿ ವಿಳಂಬ. ಅದರಲ್ಲೂ ಮುಖ್ಯವಾಗಿ ವೃಷಭ ರಾಶಿಯವರು ನಾಳೆ ಯಾವುದೇ ರೀತಿಯ ಹೊಸ ನಿರ್ಧಾರಗಳನ್ನ ಮಾಡಬಾರ್ದು. ಹೆಚ್ಚು ಜಾಗರೂಕತೆಯಿಂದ ಈ ವೃಷಭ ರಾಶಿಯವರು ನಾಳೆ ಇರ್ಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಜಗಳ ಆಗುವಂತಹ ಸೂಚನೆ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಜಗಳಕ್ಕೆ ಇಳಿಯಬೇಡಿ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾಳೆ ವೃಷಭ ರಾಶಿಯವರು. ಮತ್ತೆ ಪ್ರಯಾಣ ಮಾಡುವಂತಹ ಸಮಯದಲ್ಲಿ ಕಿರಿಕಿರಿ ಉಂಟಾಗಬಹುದು, ಜಗಳ ಉಂಟಾಗಬಹುದು ಪ್ರಯಾಣ ಸಮಯದಲ್ಲಿ. ಅದರಿಂದ ಪ್ರಯಾಣ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಮುಖ್ಯವಾಗಿ ವೃಷಭ ರಾಶಿಯವರು ನಾಳೆ ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದನ್ನ ಕಡಾಖಂಡಿತವಾಗಿ ನಿಲ್ಲಿಸಬೇಕು. ಯಾಕೆಂದ್ರೆ ನಾಳೆ ಅವರಿಗೆ ನೈದನ ತಾರೆ ಇರೋದ್ರಿಂದ ವೃಷಭ ರಾಶಿಯವರು ನಾಳೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಟ್ಟು ತಾರಾಬಲ ಯಾರಿಗೆ ಸರಿ ಇಲ್ಲ ಅಂತವರು ನಾಳೆ ಹೊಸ ಬಟ್ಟೆಯನ್ನ ಧರಿಸಬಾರ್ದು. ಅದರಲ್ಲೂ ಪ್ರಮುಖ ಹಣಕಾಸಿನ ಒಪ್ಪಂದಗಳಿಗೆ ಸಹಿ ಮಾಡಬಾರ್ದು. ಮತ್ತೆ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಒಂದು ವ್ಯವಹಾರವನ್ನ ನಾಳೆ ಮಾಡಬಾರ್ದು. ಈ ತಾರಾಬಲ ಯಾರು ಸರಿಯಿಲ್ಲ ಅಂತವರು ಮತ್ತೆ ದೂರದ ಪ್ರಯಾಣ ಅಥವಾ ವಾಹನ ಖರೀದಿ ಏನಾದ್ರು ಇದ್ರೆ ನಾಳೆ ದಯವಿಟ್ಟು ತಪ್ಪಿಸಿ. ವಾದ ವಿವಾದಗಳಿಗೆ ಇಳಿಯಬೇಡಿ. ನಾಳೆ ಯಾರಿಗೆ ತಾರಾಬಲ ಇಲ್ಲ ಅವರಿಗೆ ಮೌನವೇ ಅತಿ ದೊಡ್ಡ ಪರಿಹಾರ ಆಗುತ್ತೆ. ನಾವು ತಾರಾಬಲ ಅಶುಭವಾಗಿದ್ದಾಗ ಪಾಲಿಸಬೇಕಾದಂತಹ ಪರಿಹಾರಗಳೇನಂದ್ರೆ ವಿಶೇಷವಾಗಿ ಜನ್ಮತಾರೆ, ವಿಪತ್ತಾರೆ, ಪ್ರತ್ಯಕ್ತಾರೆ, ವದಾತಾರೆ ಮತ್ತೆ ನೈದನ ತಾರೆಗಳು. ಈ 5 ತಾರೆಗಳು ಬಂದಾಗ ಆದಷ್ಟು ನಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳನ್ನು ಕೂಡ ನಾಳೆ ಸೂಚಿಸಲಾಗಿದೆ. ಅಂತಹ ಪರಿಹಾರಗಳನ್ನು ನೋಡುವುದಾದ್ರೆ ತಾರೆಗೆ ಅನುಗುಣವಾಗಿ ದಾನ, ಇದು ಮೊದಲನೇ ಪರಿಹಾರ ಆಗುತ್ತೆ. ವಿಶೇಷ ಪರಿಹಾರದಲ್ಲಿ ತಾರೆಗೆ ಅನುಗುಣವಾಗಿ ದಾನ ಮಾಡುವಂತಹ ಸೂಚನೆ ಇರೋದ್ರಿಂದ ನಾಳೆ ಜನ್ಮತಾರೆ ಅಕ್ಕಿ ಅಥವಾ ಗೋಧಿಯನ್ನ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ಮಾಡ್ಬೇಕಾಗತ್ತೆ. ನಾಳೆ ಯಾರ್ಯಾರಿಗೆ ಜನ್ಮತಾರೆ ಬಂದಿದೆ ಅಂತ ಅವರು ನಾಳೆ ಅಕ್ಕಿ ಅಥವಾ ಗೋಧಿಯನ್ನ ಬ್ರಾಹ್ಮಣರಿಗೆ ದಾನ ಮಾಡ್ಬೇಕಾಗತ್ತೆ. ಅದೇ ರೀತಿ ವಿಪತ್ತಾರೆ ಬಂದಿರೋ ಅಂತವ್ರು ಕೂಡ
ಬೆಲ್ಲ ಅಥವಾ ಕೆಂಪು ಬಣ್ಣದ ವಸ್ತುವನ್ನ ದಾನ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರತ್ಯಕ್ತಾರೆ. ಯಾರು ಪ್ರತ್ಯಕ್ತಾರೆ ಇದೆ ಅಂತ ಅವರು ನಾಳೆ ಉಪ್ಪು ಅಥವಾ ಸಮುದ್ರದ ಉತ್ಪನ್ನಗಳನ್ನ ದಾನ ಮಾಡುವುದು ಶ್ರೇಷ್ಠ. ಮತ್ತೆ ವದಾತಾರೆ. ವದಾತಾರೆ ಇರುವಂತಹವರು ನಾಳೆ ಸಾಧ್ಯವಾದರೆ ಚಿನ್ನ ಅಥವಾ ಎಳ್ಳು ಅಥವಾ ಬೆಲ್ಲವನ್ನ ದಾನ ಮಾಡಿದ್ರೆ ನಾಳೆ ಶುಭ ಫಲವನ್ನ ಇವರು ಅನುಭವಿಸುವಂತಹ ಸಾಧ್ಯತೆ ಇದೆ. ಅದೇ ರೀತಿ ನೈದನ ತಾರೆ ಇರುವಂತವರು ಕೂಡ ನಾಳೆ ಕಪ್ಪು ಎಳ್ಳು, ಕಬ್ಬಿಣ ವಸ್ತು ಅಥವಾ ಬಟ್ಟೆಯನ್ನ, ಹೊಸ ಬಟ್ಟೆಯನ್ನ ದಾನ ಮಾಡಿದ್ರೆ ನಾಳೆ ಶುಭ ಫಲವನ್ನ ಅನುಭವಿಸುವಂತಹ ಸೂಚನೆ ಇದೆ. ಅದೇ ರೀತಿ ದೇವರ ಆರಾಧನೆ. ಯಾರಿಗೆ ತಾರಾಬಲ ಇಲ್ಲ ಅಂತವರು ನಾಳೆ ದೇವತಾ ಆರಾಧನೆ ಅಥವಾ ಮಂತ್ರ ಪಠಣೆಯಿಂದ ಶುಭ ಫಲಗಳನ್ನ ಅನುಭವಿಸಬಹುದು. ಅಂತದ್ರಲ್ಲಿ ನಾಳೆ ಗಣಪತಿ ಆರಾಧನೆ, ಅದರಲ್ಲೂ ಕೂಡ ಓಂ ಗಂ ಗಣಪತಿ ನಮಃ ಅನ್ನುವಂಥದ್ದನ್ನ 108 ಜಪಿಸಿದರೆ ಅತ್ಯಂತ ಫಲಪ್ರದ ನಾಳೆ ಸಿಗುತ್ತೆ. ಅದೇ ರೀತಿ ನಕ್ಷತ್ರ ದೇವತೆ ಆರಾಧನೆ. ಮೂಲ ನಕ್ಷತ್ರದ ಅಧಿಪತಿ ಕೇತು ಆಗಿರೋದ್ರಿಂದ ಕೇತು ಮಂತ್ರ ಪಠಣೆ ಉತ್ತಮ ಫಲವನ್ನ ನಾಳೆ ನೀಡುವ ಸಾಧ್ಯತೆ ಇದೆ. ಅಥವಾ ಇಷ್ಟ ದೈವ ಪ್ರಾರ್ಥನೆ. ನಿಮ್ಮ ಕುಲ ದೇವತೆ ಅಥವಾ ಇಷ್ಟ ದೈವದ ಮುಂದೆ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ನಾಳೆ ಶುಭ ಫಲಗಳು ಸಿಗುವಂತಹ ಸೂಚನೆ ಇದೆ. ಅದೇ ರೀತಿ ಆಹಾರ ಕ್ರಮದಲ್ಲೂ ಕೂಡ ನಾವು ಪರಿಹಾರವನ್ನ ಮಾಡಿಕೊಳ್ಳಬಹುದು. ಯಾರಿಗೆ ನಾಳೆ ತಾರಾಬಲ 14ನೇ ತಾರೀಕು ಯಾರಿಗೆ ತಾರಾಬಲ ಇಲ್ಲ ಅಂತ ಅವರು ಆಹಾರದ ಕ್ರಮ ಅಂದ್ರೆ ಜನ್ಮ ತಾರೆ ಇದ್ದಾಗ ಬೆಳಿಗ್ಗೆ ಸ್ನಾನದ ನಂತರ ದೇವರಿಗೆ ನೈವೇದ್ಯ ಮಾಡಿದ ಸ್ವಲ್ಪ ಹಾಲು ಸೇವಿಸಿ ದಿನ ಆರಂಭಿಸಿ. ಅಂದ್ರೆ ದೇವರಿಗೆ 1 ಲೋಟ ಹಾಲನ್ನ ನೈವೇದ್ಯ ಮಾಡಿ ನಂತರ ಅದನ್ನ ಸೇವಿಸಿ ಆ ನಂತರ ನಿಮ್ಮ ದಿನವನ್ನ ಆರಂಭಿಸಿ ಅಥವಾ ಮನೆಯಿಂದ ಹೊರಡಿ, ಯಾರಿಗೆ ಜನ್ಮ ತಾರೆ ಇದೆ ಅಂತವರು. ಅದೇ ರೀತಿ ನೈದನ ತಾರೆ ಇದ್ದಾಗ ಸ್ವಲ್ಪ ಹಾಲು ಅಥವಾ ತುಪ್ಪ ಸೇವಿಸಿ ನಿಮ್ಮ ಕೆಲಸವನ್ನ ಆರಂಭಿಸಿ. ಅಂದ್ರೆ ನಿಮ್ಮ ಮನೆಯನ್ನ ಬಿಡೋದಕ್ಕಿಂತ ಮುಂಚೆ ಸ್ವಲ್ಪ ಹಾಲು ಅಥವಾ ತುಪ್ಪ ಸೇವಿಸಿ ಮನೆಯನ್ನ ಬಿಡಿ ಅಥವಾ ನಿಮ್ಮ ಕೆಲಸ ಏನಾದ್ರು ಆರಂಭಿಸುವ ಸೂಚನೆ ಇದ್ರೆ ಅದನ್ನ ಆರಂಭಿಸಿ. ಅದೇ ರೀತಿ ಪ್ರತ್ಯಕ್ತಾರೆ ಇದ್ದಾಗ ಸ್ವಲ್ಪ ಬೆಲ್ಲ, ಯಾರಿಗೆ ಪ್ರತ್ಯಕ್ತಾರೆ ಇದೆ ಅಂತ ಅವರು ನಾಳೆ ಸ್ವಲ್ಪ ಬೆಲ್ಲ ತಿಂದು ನೀರು ಕುಡಿದು ಮನೆಯಿಂದ ಹೊರಡಿ. ಆಗ ನೀವು ಪ್ರತ್ಯಕ್ತಾರೆ ಯಾರಿಗೆ ಬಂದಿದೆ ಅಂತವರು ಶುಭ ಫಲವನ್ನ ಅನುಭವಿಸಬಹುದು. ಅದೇ ರೀತಿ ವಿಪತ್ತಾರೆ ಇದ್ದಾಗ ಬಲಗಾಲಿಟ್ಟು ಮನೆಯಿಂದ ಹೊರ ಬಂದು ದೇವರಿಗೆ ನಮಸ್ಕರಿಸಿ. ನೀವು ಮನೆಯಿಂದ ಹೊರಡ್ಬೇಕಾದ್ರೆ ಬಲಗಾಲಿಟ್ಟು ಮನೆಯಿಂದ ಹೊರಡಿ, ನಂತರ ತಿರುಗಿಬಿಟ್ಟು ನಿಮ್ಮ ದೇವರಿಗೆ ಒಂದು ನಮಸ್ಕರಿಸಿ ಅಲ್ಲಿಂದ ಹೊರಡಿ. ಅದು ತುಂಬಾ ಫಲವನ್ನ ಕೊಡುತ್ತೆ. ಅಥವಾ ಹೋಗೋ ದಾರಿನಲ್ಲಿ ಯಾವ್ದಾದ್ರು ದೇವಸ್ಥಾನ ಇದ್ರೆ ಅದಕ್ಕೂ ಕೂಡ ನಮಸ್ಕರಿಸಿ ನಿಮ್ಮ ಕೆಲಸವನ್ನ ಪ್ರಾರಂಭಿಸಿ ಅಥವಾ ಮನೆಯಿಂದ ಹೊರಡಿ. ಓಕೆ, ಅದೇ ರೀತಿ ಈ ವದಾತಾರೆ ಇದ್ದಾಗ ನೀವು ಸಿಹಿ ಮಿಶ್ರಿತ ಆಹಾರವನ್ನ ಸೇವಿಸುವುದು. ನಾಳೆ ಯಾರಿಗೆ ವದಾತಾರೆ ಇದೆ ಅಂತವರು ಸಿಹಿ ಮಿಶ್ರಿತ ಆಹಾರವನ್ನ ಸೇವಿಸಿ ತಮ್ಮ ದಿನವನ್ನ ಪ್ರಾರಂಭ ಮಾಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ನಾಳೆ ಮೂಲ ನಕ್ಷತ್ರ ಇರೋದ್ರಿಂದ ವಿಶೇಷವಾಗಿ ಈ ವೃಷಭ, ಕರ್ಕಾಟಕ ಮತ್ತೆ ವೃಶ್ಚಿಕ, ಮೀನರಾಶಿಯವರು ಬೆಳಿಗ್ಗೆ ಎದ್ದ ತಕ್ಷಣ ಗಣಪತಿಯನ್ನ ಸ್ಮರಿಸಿ ಸಾಧ್ಯವಾದರೆ ಒಂದು ದೀಪ ಹಚ್ಚಿ ದಿನದ ಕೆಲಸವನ್ನು ಆರಂಭಿಸುವುದು ಅತ್ಯಂತ ಉತ್ತಮ ಪರಿಹಾರವಾಗಿದೆ. ಓಕೆ, ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈಗಲೇ ಶೇರ್ ಮಾಡಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ.